ಸ್ನೇಹಿತರೆ, ಯಾವುದೇ ಮುನ್ಸೂಚನೆ ಇಲ್ಲ, ಮಳೆಯ ಹನಿಯೂ ಬಿದ್ದಿರಲಿಲ್ಲ. ಆದರೆ ಕೆಲವೇ ನಿಮಿಷಗಳಲ್ಲಿ ಇಡೀ ಕಣಿವೆಯೇ ಕೊಚ್ಚಿಹೋಯಿತು. ಹಿಮಾಲಯದ ಅತ್ಯುನ್ನತ ಶಿಖರದಲ್ಲಿ ಹಿಮನದಿ ಕರಗಿ ನೇಪಾಳ ಮತ್ತು ಟಿಬೆಟ್ ಗಡಿಯಲ್ಲಿ ಭೀಕರ ಜಲಪ್ರಳಯ ಸೃಷ್ಟಿಯಾಗಿದೆ. 160ಕ್ಕೂ ಹೆಚ್ಚು ಜೀವಗಳು ಬಲಿಯಾಗಿದ್ದು 1500ಕ್ಕೂ ಅಧಿಕ ಜನರು ಕೆಸರಿನ ಪ್ರವಾಹದಲ್ಲಿ ಕೊಚ್ಚಿ ಹೋಗಿ ನಾಪತ್ತೆಯಾಗಿದ್ದಾರೆ. ಇಡೀ ಹಿಮಾಲಯ ಪ್ರದೇಶವೇ ಈ ಕ್ಷಣ ಆ ಕ್ರಂದನದಲ್ಲಿ ಮುಳುಗಿದೆ. ಬೆಳಗ್ಗೆ 8:40 ಸುಮಾರಿಗೆ ಸುಮಾರು 5200 ಮೀಟರ್ ಎತ್ತರದಲ್ಲಿದ್ದ ಬೃಹತ್ ಹಿಮ ನದಿಯ ಭಾಗವೊಂದು ಕರಗಿ ಬರೋಬ್ಬರಿ 1200 ಮೀಟರ್ ಆಳದ ಕಣಿವೆಗೆ ಕುಸಿದು ಬಿದ್ದಿದೆ. ಈ ಭೀಕರ ಪತನ ಟಿಬೆಟ್ನ ಲೆಂಡಿ ನದಿಗೆ ಅಪ್ಪಳಿಸಿ ಅಲ್ಲಿ ರೂಪುಗೊಂಡಿದ್ದ ತಾತ್ಕಾಲಿಕ ಅಣೆಕಟ್ಟು ಒಡೆದು ಕ್ಷಣಾರ್ಧದಲ್ಲಿ ಪ್ರವಾಹವಾಗಿ ಮಾರ್ಪಟ್ಟಿತು. ಆರಂಭದಲ್ಲಿ ಇದನ್ನು ಭೂಕಂಪ ಎಂದು ಶಂಕಿಸಲಾಗಿತ್ತು. ಆದರೆ ಅಮೆರಿಕದ USGS ಸಂಸ್ಥೆ ಸ್ಪಷ್ಟಪಡಿಸಿದಂತೆ ಇದು ಭೂಕಂಪ ಅಲ್ಲ. ಹಿಮಪರ್ವತ ಕುಸಿದ ರಭಸಕ್ಕೆ ಭೂಮಿಯ 5.2 ತೀವ್ರತೆಯಲ್ಲಿ ನಡಿಗೆ ಹೋಗಿತ್ತು. ಲೆಂಡೆ ನದಿಯಿಂದ ಭೋಟಿಕೋಶಿ ಹಾಗೂ ತ್ರಿಶೂಲಿ ನದಿಗಳಿಗೆ ಭಾರೀ ಪ್ರಮಾಣದ ಕೆಸರು, ಕಲ್ಲು ಮತ್ತು ನೀರು ನುಗ್ಗಿತ್ತು. ತ್ರಿಶೂಲಿ ನದಿಯ ನೀರಿನ ಮಟ್ಟ ಕೇವಲ 30 ನಿಮಿಷಗಳಲ್ಲಿ ಬರೋಬ್ಬರಿ 27 ಅಡಿ ಎತ್ತರಕ್ಕೆ ಏರಿಕೆ ಕಂಡಿತ್ತು. ನೇಪಾಳದ ರಸುವಾ, ನೊವಾಕೋಟ್ ಮತ್ತು ಧಾಡಿಂಗ್ ಜಿಲ್ಲೆಗಳು ಸಂಪೂರ್ಣ ಜಲಾವೃತವಾಗಿವೆ. 19 ಸೇತುವೆಗಳು, 40 ಕಿಲೋಮೀಟರ್ ರಸ್ತೆಗಳು ಸಂಪೂರ್ಣ ಕೊಚ್ಚಿ ಹೋಗಿವೆ. ಟಿಬೆಟ್ನ ಗೈರಾಂಗ್ ಪೋರ್ಟ್ ಕೆಸರಿನ ರಾಶಿಯಲ್ಲಿ ಹೂತು ಹೋಗಿದೆ. ಈ ತ್ರಿಶೂಲಿ ನದಿಯು ಮುಂದೆ ಭಾರತದ ಬಿಹಾರ್ ಪ್ರವೇಶಿಸಿ ಗಂಡಕ್ ನದಿಯಾಗಿ ಹರಿಯುವುದರಿಂದ ಭಾರತದ ಗಡಿ ಭಾಗದಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ. ವೇಗವಾಗಿ ಬಿಸಿಯಾಗುತ್ತಿರುವ ಹಿಮಾಲಯ ಮತ್ತು ಹವಾಮಾನ ವೈಪರೀತ್ಯವು ಮಾನವ ಕುಲಕ್ಕೆ ನೀಡುತ್ತಿರುವ ದೊಡ್ಡ ಎಚ್ಚರಿಕೆಯ ಗಂಟೆ ಇದು. ಈ ದುರಂತ ಕುರಿತು ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ. ಇಂತಹ ಪ್ರಮುಖ ಸುದ್ದಿ ಮತ್ತು ವಿಶ್ಲೇಷಣೆಗಳಿಗೆ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.